ಸ್ನೇಹಿತರೆ ನಮಸ್ಕಾರ. ಕಳೆದ 10 ದಿನಗಳಿಂದ ಭಾರತದ ಷೇರು ಮಾರ್ಕೆಟ್ ಕಂಟಿನ್ಯೂ ಆಗಿ ಮೇಲೆ ಹೋಗ್ತಾ ಇತ್ತು. ಆದರೆ ಇವತ್ತೇನಾಗಿದೆ ಅಂತಂದ್ರೆ ಮಾರ್ಕೆಟ್ ಒಂದು ಸಣ್ಣ ಬ್ರೇಕ್ ತಗೊಂಡ್ಬಿಟ್ಟು ಒಂದು ನಿಫ್ಟಿ 80 ಪಾಯಿಂಟ್ ಕರೆಕ್ಷನ್ ಆಗಿದೆ. ಆದರೆ ಭಾರತದ ಷೇರು ಮಾರುಕಟ್ಟೆನ ನಾವು ಓವರ್ ಆಲ್ ಅಬ್ಸರ್ವ್ ಮಾಡಿದಾಗ ಬ್ರೆತ್ ಆಫ್ ದ ಮಾರ್ಕೆಟ್ ವಿಚ್ ಇಸ್ ಲುಕಿಂಗ್ ವೆರಿ ಪಾಸಿಟಿವ್. ಯಾಕಂತಂದ್ರೆ ಭಾರತದ ಗ್ರೋತ್ ಸ್ಟೋರಿ ತುಂಬಾ ಪಾಸಿಟಿವ್ ಆಗಿದೆ, ತುಂಬಾ ಆಪ್ಟಿಮಿಸ್ಟಿಕ್ ಆಗಿದೆ. ಭಾರತದಲ್ಲಿ ಸ್ವಲ್ಪ ದಿನದಿಂದ ಏನು ಇನ್ಫ್ಲೇಷನ್ ಇತ್ತು, ಇನ್ಫ್ಲೇಷನ್ ನಿಧಾನವಾಗಿ ರಿಡ್ಯೂಸ್ ಆಗ್ತಿದೆ, ಕನ್ಸಂಪ್ಷನ್ ಪಿಕಪ್ ಆಗ್ತಿದೆ. ಆ ಕಾರಣದಿಂದಾಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಮತ್ತೆ ಭಾರತದ ಷೇರು ಮಾರ್ಕೆಟ್ನಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಡಾಲರ್ ಎದುರುಗಡೆ ರುಪಿ ಅಪ್ರಿಷಿಯೇಟ್ ಆಗ್ತಿದೆ, ಕ್ರೂಡ್ ಆಯಿಲ್ ಪ್ರೈಸ್ ರಿಡ್ಯೂಸ್ ಆಗ್ತಿದೆ. ಈ ಎಲ್ಲಾ ಪಾಯಿಂಟ್ಗಳಿಂದಾಗಿ ಭಾರತದ ಶೇರ್ ಮಾರ್ಕೆಟ್ ಪಾಸಿಟಿವ್ ಆಪ್ಟಿಮಿಸ್ಟಿಕ್ ಅನ್ನ ತೋರಿಸ್ತಾ ಇದೆ. ಇವಾಗೇನು ನಿಫ್ಟಿ 24,000 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾರ್ಕೆಟ್ 24,500 ಹೋಗ್ಬೋದು, 25,000 ಹೋಗೋ ಚಾನ್ಸಸ್ ಇದೆ. ಸ್ನೇಹಿತರೆ, ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಗಳನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಸದ್ಯಕ್ಕೆ ಮಾರ್ಕೆಟ್ ನಲ್ಲಿ 24,000 ಲೆವೆಲ್ ಇದೆಯಲ್ಲ, ಇದೊಂದು ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗ್ತಿದೆ. ನೆಕ್ಸ್ಟ್ ಏನಾದ್ರೂ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು ಅಂತಂದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಬಂದ್ಬಿಟ್ಟು 24,500 ಲೆವೆಲ್, ಇದೊಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗುತ್ತೆ. ಒಂದು ವೇಳೆ ನಾಳೆಯನ್ನು ಕೂಡ ಮಾರ್ಕೆಟ್ ಅರೌಂಡ್ ಸ್ವಲ್ಪ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡಿದ್ರೆ 24,000 ಲೆವೆಲ್ ಅಲ್ಲಿ ಮಾರ್ಕೆಟ್ ಮತ್ತೆ ಸಸ್ಟೈನ್ ಆಗೋ ಚಾನ್ಸಸ್ ಇದೆ. ಈ ಎರಡು ಲೆವೆಲ್ಗಳಲ್ಲಿ ಸದ್ಯಕ್ಕೆ ಮಾರ್ಕೆಟ್ ಸ್ವಲ್ಪ ಟ್ರೇಡ್ ಆಗೋ ಚಾನ್ಸಸ್ ಇದೆ. ಆದ್ರೆ ಓವರ್ ಆಲ್ ಆಗಿ ನಾವು ಮಾರ್ಕೆಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ ಮೇಲ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಆ ಕಾರಣದಿಂದಾಗಿ ನೀವು ಧೈರ್ಯವಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಥ್ಯಾಂಕ್ ಯು ಸೊ ಮಚ್.